ಕಬ್ಬಿನಾಲೆ ಕೆಳಮಠ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಏಪ್ರಿಲ್ 10 ಮತ್ತು 11ರಂದು ನೂತನ ಶಿಲಾಮಂಟಪದಲ್ಲಿ ಶ್ರೀ ನಾಗದೇವರ ಪ್ರತಿಷ್ಠಾಪನೆ ಹಾಗೂ ನೂತನ ಶಿಲಾಗುಡಿಯಲ್ಲಿ ರಾಹು ದೈವದ ಕುಂಭಾಭಿಷೇಕ ಸಂಪನ್ನಗೊಂಡಿತು. ಏಪ್ರಿಲ್ 10ರಂದು ಶ್ರೀ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ಪವಮಾನ ಕಲಶ, ವಿಷ್ಣು ಸಹಸ್ರನಾಮಾರ್ಚನೆ ಸಹಿತ ದೀಪಾರಾಧನೆ, ರಂಗಪೂಜೆ, ಸುತ್ತುಬಲಿ, ಶ್ರೀ ನಾಗದೇವರ ಸನ್ನಿಧಿಯಲ್ಲಿ ವಾಸ್ತು ಹೋಮ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ನೆರವೇರಿದವು. ಏಪ್ರಿಲ್ 11ರಂದು ಬೆಳಗ್ಗೆಯಿಂದ ಪುಣ್ಯಾಹ ಪಂಚಗವ್ಯ ಪ್ರತಿಷ್ಠಾ ಪೂರ್ವಾಂಗ ಪ್ರಕ್ರಿಯೆ, ಪ್ರಾಯಶ್ಚಿತ್ತ ಹೋಮಗಳು, ಚೈತನ್ಯ ವಾಹನೆ, ಪ್ರತಿಜ್ಞಾ ವಿಧಿ, ಪಂಚಾಮೃತ ಅಭಿಷೇಕ, ಪ್ರಧಾನ ಕಲಶಾಭಿಷೇಕ, ಆಶ್ಲೇಷ ಬಲಿ, ಸತ್ಯ ದೇವತೆಯ ಸನ್ನಿಧಿಯಲ್ಲಿ ದುರ್ಗಾ ಹೋಮ, ಪ್ರಸನ್ನ ಪೂಜೆ, ಪ್ರಸಾದ ವಿತರಣೆ, ನಾಗಕನ್ನಿಕಾ ಒಟು ಆರಾಧನೆ, ಸುಹಾಸಿನಿ ಆರಾಧನೆ, ಅನ್ನ ಸಂತರ್ಪಣೆ ನೆರವೇರಿತು. ಈ ಎಲ್ಲಾ ಕಾರ್ಯಕ್ರಮದಲ್ಲಿ ತಂತ್ರಿಗಳಾದ ವೇದಮೂರ್ತಿ ಕೆಎಸ್ ರಾಮಕೃಷ್ಣ ತಂತ್ರಿ, ಪ್ರಧಾನ ಅರ್ಚಕರಾದ ವೇದಮೂರ್ತಿ ಲಕ್ಷ್ಮೀಶ ಭಾರದ್ವಾಜ್, ಅಧ್ಯಕ್ಷರಾದ ರಾಘವೇಂದ್ರ ಭಟ್, ಅರ್ಚಕ ಸದಸ್ಯರಾದ ಕೆ ನಾರಾಯಣ ಭಟ್, ಸದಸ್ಯರುಗಳಾದ ಕೆ ಚಂದ್ರಶೇಖರ ಬಾಯರಿ, ಯೋಗೀಂದ್ರ ಹೆಬ್ಬಾರ್, ಸದಾಶಿವ ಶೆಟ್ಟಿ, ಧನಲಕ್ಷ್ಮಿ ಜಗದೀಶ ಪೂಜಾರಿ, ಶೇಖರ್ ಗೌಡ, ರೇಣುಕಾ ಶೆಟ್ಟಿಗಾರ್, ಗಾಯತ್ರಿ ಮಡಿವಾಳ ಮತ್ತಿತರರು ಉಪಸ್ಥಿತರಿದ್ದರು. ಧಾರ್ಮಿಕ ಸಭೆಯಲ್ಲಿ ವೇದಮೂರ್ತಿ ಕೆಎಸ್ ರಾಮಕೃಷ್ಣ ತಂತ್ರಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಕುರಿತು ಅರ್ಚಕರಾದ ಅಶ್ವತ್ಥ ಭಾರದ್ವಾಜ್ ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು. ದೇವರನ್ನೇ ತನ್ನ ದೇಹದಲ್ಲಿ ಪವಡಿಸಲಿಕ್ಕೆ ಬೇಕಾದಂತಹ ಅವಕಾಶ ಪರಮಾತ್ಮ ಕಲ್ಪಿಸಿಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ನೋಡಿ, ಭೂಮಿ ಹಿಂದೆ ಎಲ್ಲ ಅಸುರರ ಉಪ್ಪಟಳ, ಕೇವಲ ಭೂಲೋಕ ಮಾತ್ರ ಅಲ್ಲ, ಭೂಲೋಕ, ಭುವರ್ಲೋಕ, ಜನೋಲೋಕ, ಮಹೋಲೋಕ, ತಪೋಲೋಕ, ಸತ್ಯಲೋಕ ಅಂತದೆ. ಆ ಊರ್ಧ್ವ ಲೋಕಗಳು ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಲ ಅಂತ 7 ಅದೋ ಲೋಕಗಳು. ಆ ಎಲ್ಲ ಲೋಕಗಳಿಗೆ ಚತುರ್ದಶ ಭುವನ ಲೋಕಕ್ಕೆ ಅಧಿಪತಿ ಭಗವಂತ ಆಗಿರುವಾಗ ಚತುರ್ದಶಿ ಭುವನ ಆಧಿಪತ್ಯನುಗೊಂಡಂತಹ ದೇವರಿಗೆ ಸೇವೆ ಮಾಡುವಂತ ಯೋಗ ಭಾಗ್ಯ. ಇನ್ನು ಬಹಳಷ್ಟು ಕಷ್ಟವನ್ನಿತ್ತಂತೆ. ಭೂಮಿಯಲ್ಲಿ ನಾವು ಆವಾಸ ಆಗುವುದು. ಭೂಲೋಕ ಒಂದು ಲೋಕ, 14ರಲ್ಲಿ ಒಂದು ಲೋಕ ಭೂಲೋಕ. ಅದು ಭೂಮಿ ಗೋಳ ಆಕಾರ. ಆ ಗೋಳಾಕೃತಿಯಾದಂತಹ ಆ ಭೂಮಿ ಚಂಡಾಕೃತಿ ಭೂದೇವಿ ಅಂತ ನಾವು ಹೇಳ್ತೇವೆ. ಅವಳನ್ನು ಕಂದುಕ ಕ್ರೀಡೆಯಾಗಿ ಆಡಿಸ್ತಾ ಇದ್ರು ರಾಕ್ಷಸರು. ಅವ್ರಿಗೆ ಅಷ್ಟು ಸಾಮರ್ಥ್ಯ. ಹಿರಣ್ಯಾಕ್ಷ ಎಂಬಂತಹ ಅಸುರ ಕಂದುಕ ಕ್ರೀಡೆಯನ್ನು ಮಾಡಿ ಆ ಭೂಮಿಯಲ್ಲಿರುವವರಿಗೆಲ್ಲ ಹಿಂಸೆಯನ್ನು ಕೊಡ್ತಾ ಇದ್ರು. ಭೂದೇವಿ ಕಣ್ಣೀರು ಬಿಡ್ತಾ ಇದ್ರು. ಅವನಿಗೊಂದು ವರ ಇತ್ತು, ತನಗೆ ಪ್ರಾಣಿಗಳಿಂದ ಮಾತ್ರ ಮರಣ ಅಂತ. ಮದ ಇತ್ತು, ಯಾಕೆಂದ್ರೆ ಅವನಿಗೆ ವರ ಉಂಟಲ್ಲ, ಮದ ಇರ್ತದೆ. ನನಗೆ ಸಾಧೆ ಇಲ್ಲ ಅಂತ ಆಲೋಚನೆ ಮಾಡಿದ. ಆದ್ರೆ ಭಗವಂತ ಇಷ್ಟು ದೊಡ್ಡ ಕೃಪಾಳ ನೋಡಿ, ಅವನು ನೋಡಿ ಉಪಾಯ ಮಾಡಿ ತಾನೇ ಒಂದು ಪ್ರಾಣಿ ವರಾಹ ಹಂದಿ ಅವತಾರವನ್ನು ತಾಡಿ ಅವನ ಎದುರಿಗೆ ಹೋಗಿ ಅವನ ಕೈಯಲ್ಲಿದ್ದ ಭೂಮಿಯನ್ನು ಕಸಿದುಕೊಂಡು ತನ್ನ ದಾಡಿಯಲ್ಲಿ ಇರ್ತಾನೆ. ಭೂವರಾಹ ಸ್ವಾಮಿ ಅಂತ ಈಗಲೂ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತು ಸಂಹಾರ ಮಾಡ್ತಾನೆ. ಹಿರಣ್ಯಾಕ್ಷನು ಸಂಹಾರ ಮಾಡಿ ಇನ್ನು ಪುನಃ ರಕ್ಷಣೆಗೆ ಯಾರು ಅಂತ ಕೇಳಿದಾಗ ಆಲೋಚನೆ ಮಾಡಿದಂತೆ, ಭೂಮಿಯನ್ನು ಧರಿಸಲಿಕ್ಕೆ ಸಾಮರ್ಥ್ಯ ಬೇಕಲ್ಲ ನಮಗೆ. ಒಂದು ಮುಡಿ ನಮ್ಮ ಕೈಯಲ್ಲಿ ಕೊಟ್ರೆ 10 ನಿಮಿಷ ಇಟ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗುತ್ತಿಲ್ಲ. ಹಾಗಿರುವಾಗ ಭೂಮಿಯ ಭಾರ, ಭಾರವತಿ ಪೃಥ್ವಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅಷ್ಟು ಭಾರವುಳ್ಳಂತಹ ಭೂಮಿಯನ್ನು ಧರಿಸಲಿಕ್ಕೆ ಯಾರಿಗೆ ಸಾಮರ್ಥ್ಯ ಉಂಟು ಕೇಳಿದರೆ ಭಗವಂತ ವಾಚನೆ ಮಾಡಿದ, ನನ್ನನ್ನೇ ಧರಿಸಿಕೊಂಡಿದ್ದಾನೆ. ನೋಡಿ, ಕೃಷ್ಣದೇವರು ನಾಲಿಗೆ ತೆಗೆದವಾಗ ಕಾಣ್ತದೆ, ಎಲ್ಲ ಲೋಕಗಳು ಕಾಣ್ತದಂತೆ ತಾಯಿಗೆ, ಯಶೋದೇವಿ. ಅಂತಹ ಒಂದು ದೊಡ್ಡ ಭಗವಂತನ ಲೀಲಾ ವಿಶೇಷವಾದಂತಹ ಸ್ವರೂಪವನ್ನೇ ಧರಿಸಿಕೊಂಡಿದ್ದಾನೆ. ಕಬ್ಬಿನಾಲೆಯ ವೇಣುಗೋಪಾಲಕೃಷ್ಣ ದೇವಸ್ಥಾನ ಬಹಳಷ್ಟು ಪುರಾತನವಾದದ್ದು, ಜೊತೆಗೆ ಬಹಳ ಆಧ್ಯಾತ್ಮಿಕವಾದಂತಹ ಶಕ್ತಿಯನ್ನು ಕೂಡ ಒಳಗೊಂಡಿರುವಂಥದ್ದು. ಯಾವತ್ತೂ ಕೂಡ ಆಧ್ಯಾತ್ಮಿಕವಾದಂತಹ ಶಕ್ತಿ ಭಕ್ತಜನ ಮನಕ್ಕೆ ಮುಟ್ಟಬೇಕು ಅಂತಾದರೆ ಪ್ರಾಕೃತಿಕವಾದಂತಹ ಸೌಂದರ್ಯವೂ ಕೂಡ ಅಗತ್ಯ. ಅಂತಹ ಪ್ರಕೃತಿ ರಮಣೀಯವಾದಂತಹ ನಿಸರ್ಗ ಸಹಜವಾದಂತಹ ಸೌಂದರ್ಯ ಇರುವಂತಹ ಕಬ್ಬಿನಾಲೆಯ ವೇಣುಗೋಪಾಲಕೃಷ್ಣ ದೇವಸ್ಥಾನ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಅಭೂತಪೂರ್ವವಾದಂತಹ ಆಧ್ಯಾತ್ಮಿಕ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಇವತ್ತು ಶ್ರೀ ನಾಗದೇವರ ಪ್ರತಿಷ್ಠಾ ಮಹೋತ್ಸವ ನಡೆಯಿತು. ಕಾಲದಿಂದ ಕಾಲಕ್ಕೆ ಯಾವತ್ತೂ ಕೂಡ ಜನಮನ ಬದಲಾದ ಹಾಗೆ ದೇವರ ಬಿಂಬ ಉದ್ಧಾರವೂ ಕೂಡ ಬದಲಾಗಬೇಕಾದಂತಹ ಅಗತ್ಯತೆ ಇದೆ.
ಆ ಹಿನ್ನೆಲೆಯಲ್ಲಿ ಪ್ರಾಕೃತಿಕವಾದಂತಹ ಸಹಜ ಸೌಂದರ್ಯವನ್ನ ಒಳಗೊಂಡಂತಹ ಶಿಲಾಮಯವಾದಂತಹ ಶಿಲಾಮಂಟಪ ನಾಗದೇವರಿಗೆ ಇವತ್ತು ಅರ್ಪಣೆಗೊಂಡಿದೆ. ಇಂತಹ ಈ ಪ್ರತಿಷ್ಠಾ ಮಹೋತ್ಸವದಲ್ಲಿ ಭಕ್ತ ಜನರೆಲ್ಲ ಕೂಡ ಬಂದು ಸೇರಿದ್ದಾರೆ. ನಾಗದೇವರು ಅಂತ ಹೇಳಿದ್ರೆ ನಗೇನ ಗಚ್ಚತೀತಿ ನಾಗಹ ಅಂತ, ಅಂದ್ರೆ ತನ್ನ ಇಡೀ ದೇಹದಲ್ಲಿ ತನ್ನ ಮುಂದುವರಿಕೆ ಮಾಡುವವರು ಅಂತ ಅರ್ಥ. ಅಂತಹ ಆ ನಾಗ ಒಂದು ಸಾಂಸ್ಕೃತಿಕವಾದಂತಹ ಆಧ್ಯಾತ್ಮಿಕವಾದಂತಹ ಜೊತೆಗೆ ಜಾನಪದೀಯವಾದಂತಹ ಅಂಶಗಳನ್ನು ಸಮನ್ವಯಗೊಳಿಸಿದಂತಹ ಒಂದು ಪೂಜಾ ಪದ್ಧತಿ ನಾಗದೇವರದ್ದು. ಅಂತಹ ಆ ಜಾನಪದೀಯವಾದಂತಹ ಚಿಂತನೆ ಜೊತೆಗೆ ಧಾರ್ಮಿಕವಾದಂತಹ ಚಿಂತನೆ ಜೊತೆಗೆ ಸಾಂಸ್ಕೃತಿಕವಾದಂತಹ ಸ್ಪರ್ಶ ಇರುವಂತಹ ನಾಗನ ಪೂಜಾ ವಿಧಾನಗಳು ಇವತ್ತು ಬಹಳ ವಿಜೃಂಭಣೆಯಿಂದ ನಡೆಯಿತು. ಆ ಮೂಲಕವಾಗಿ ಅನೇಕ ಇತಿಹಾಸದಿಂದ ಈ ನಾಗದೇವರನ್ನ ಕುಲದೇವರು, ಕುಲನಾಗ ಎನ್ನುವಂತಹ ಹಿನ್ನೆಲೆಯಲ್ಲಿ ಆರಾಧಿಸಿಕೊಂಡು ಬಂದಂತಹ ಅನೇಕ ಭಕ್ತಜನರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿ ನಾಗದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ. ಇಂತಹ ಈ ಶುಭ ಸಂದರ್ಭದಲ್ಲಿ ಊರ ಜನರು ಕೂಡ ಬಹಳ ಭಕ್ತಿಪೂರ್ಣವಾಗಿ ಈ ಧಾರ್ಮಿಕ ಕ್ರಿಯಾ ಭಾಗದಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಕೂಡ ಇಂತಹ ಒಂದು ಆಧ್ಯಾತ್ಮಿಕವಾದಂತಹ ಸೌಂದರ್ಯ ಜೊತೆಗೆ ಪ್ರಕೃತಿಯ ನಾಗಪೂಜೆ ಎಲ್ಲವೂ ಕೂಡ ಸೇರಿರುವ ಸಮ್ಮೇಳನ ಈ ನಾಗದೇವರ ಪ್ರತಿಷ್ಠಾ ಮಹೋತ್ಸವ.